ಈ 6ನೇ ಪಾಯಿಂಟ್ ನಲ್ಲಿ ದೇಹದ ವಿವಿಧ ಭಾಗಗಳ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಬಗೆಯ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇಲ್ಲೊಂದು ಅಸ್ಥಿಪಂಜರ ಇದ್ದಿರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಇಲ್ಲಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಗೆತ ಮುಂದುವರಿತಾ ಇದೆ. ಹಿಟಾಚಿಯನ್ನು ತರಿಸಿ ಸಂಪೂರ್ಣವಾಗಿ ಅಲ್ಲಿ ಸಾಕಷ್ಟು ಜಾಗ ಅಗಲ ವಿಸ್ತಾರವಾಗಿ ಅಗಿತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆಳಕ್ಕೂ ಕೂಡ ಅಗಿತಾ ಇದ್ದಾರೆ. ಮೂವ್ ಆಗಿರೋ ಚಾನ್ಸಸ್ ಬಹಳಾನೇ ಇದೆ. ಯಾಕಂತಂದ್ರೆ ಅದು ನದಿ ಭಾಗದ ನದಿ ಪಾತ್ರದ ಪ್ರದೇಶ. ಹಾಗಾಗಿ ಅಲ್ಲಿ ಮಣ್ಣು ಜರುಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಮೂಳೆಗಳು ಅತ್ತಿತ್ತ ಮೂವ್ ಆಗಿರೋ ಚಾನ್ಸಸ್ ಇರುತ್ತೆ. ಮೂಳೆಗಳೇನು ಸಿಗ್ತಾ ಇದ್ದಾವೆ. ಆತ ಹೇಳಿದ ಹಾಗೆ ಇಲ್ಲಿ ಹುಗಿದಿದ್ದೀನಿ ಅಂತ ಆತ ಹೇಳಿದ ಹಾಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಆದ್ರೆ ಅವು ಎಂಥ ಮೂಳೆಗಳು, ಯಾವ ವ್ಯಕ್ತಿಯ ಮೂಳೆಗಳು, ಗಂಡಸಿನದ್ದ, ಹೆಂಗಸಿನದ್ದ ಅಥವಾ ಯಾರ ಮೂಳೆಗಳು? ಆ ಮುಸುಕುಧಾರಿ ಮನುಷ್ಯನನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಸ್ಐಟಿ ಟೀಮ್ ಅಲ್ಲಿ ಅಗೆತಕ್ಕೆ ಬೇಕಾದಂತಹ ಸಲಕರಣೆಗಳು, ಬಾಕ್ಸ್ಗಳು, ಉಪಕರಣಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ನಲ್ಲಿ ಈಗ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ಹೆಚ್ಚಾಗುವಂತೆ ಆಗಿದೆ ಇಡೀ ಪ್ರಕರಣದಲ್ಲಿ. ಈ ಮೂಳೆ ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಏನದು, ಅದರ ಹಿಂದಿನ ಕಥೆ ಏನು, ಕಹಾನಿ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಈ 6ನೇ ಪಾಯಿಂಟ್ ನಲ್ಲಿ ದೇಹದ ವಿವಿಧ ಭಾಗಗಳ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಬಗೆಯ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇಲ್ಲೊಂದು ಅಸ್ಥಿಪಂಜರ ಇದ್ದಿರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಇಲ್ಲಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಗೆತ ಮುಂದುವರಿತಾ ಇದೆ. ಹಿಟಾಚಿಯನ್ನು ತರಿಸಿ ಸಂಪೂರ್ಣವಾಗಿ ಅಲ್ಲಿ ಸಾಕಷ್ಟು ಜಾಗ ಅಗಲ ವಿಸ್ತಾರವಾಗಿ ಅಗಿತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆಳಕ್ಕೂ ಕೂಡ ಅಗಿತಾ ಇದ್ದಾರೆ. ಮೂವ್ ಆಗಿರೋ ಚಾನ್ಸಸ್ ಬಹಳಾನೇ ಇದೆ. ಯಾಕಂತಂದ್ರೆ ಅದು ನದಿ ಭಾಗದ ನದಿ ಪಾತ್ರದ ಪ್ರದೇಶ. ಹಾಗಾಗಿ ಅಲ್ಲಿ ಮಣ್ಣು ಜರುಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಮೂಳೆಗಳು ಅತ್ತಿತ್ತ ಮೂವ್ ಆಗಿರೋ ಚಾನ್ಸಸ್ ಇರುತ್ತೆ. ಮೂಳೆಗಳೇನು ಸಿಗ್ತಾ ಇದ್ದಾವೆ. ಆತ ಹೇಳಿದ ಹಾಗೆ ಇಲ್ಲಿ ಹುಗಿದಿದ್ದೀನಿ ಅಂತ ಆತ ಹೇಳಿದ ಹಾಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಆದ್ರೆ ಅವು ಎಂಥ ಮೂಳೆಗಳು, ಯಾವ ವ್ಯಕ್ತಿಯ ಮೂಳೆಗಳು, ಗಂಡಸಿನದ್ದ, ಹೆಂಗಸಿನದ್ದ ಅಥವಾ ಯಾರ ಮೂಳೆಗಳು? ಆ ಮುಸುಕುಧಾರಿ ಮನುಷ್ಯನನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಸ್ಐಟಿ ಟೀಮ್ ಅಲ್ಲಿ ಅಗೆತಕ್ಕೆ ಬೇಕಾದಂತಹ ಸಲಕರಣೆಗಳು, ಬಾಕ್ಸ್ಗಳು, ಉಪಕರಣಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ನಲ್ಲಿ ಈಗ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ಹೆಚ್ಚಾಗುವಂತೆ ಆಗಿದೆ ಇಡೀ ಪ್ರಕರಣದಲ್ಲಿ. ಈ ಮೂಳೆ ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಏನದು, ಅದರ ಹಿಂದಿನ ಕಥೆ ಏನು, ಕಹಾನಿ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಈ 6ನೇ ಪಾಯಿಂಟ್ ನಲ್ಲಿ ದೇಹದ ವಿವಿಧ ಭಾಗಗಳ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಬಗೆಯ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇಲ್ಲೊಂದು ಅಸ್ಥಿಪಂಜರ ಇದ್ದಿರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಇಲ್ಲಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಗೆತ ಮುಂದುವರಿತಾ ಇದೆ. ಹಿಟಾಚಿಯನ್ನು ತರಿಸಿ ಸಂಪೂರ್ಣವಾಗಿ ಅಲ್ಲಿ ಸಾಕಷ್ಟು ಜಾಗ ಅಗಲ ವಿಸ್ತಾರವಾಗಿ ಅಗಿತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆಳಕ್ಕೂ ಕೂಡ ಅಗಿತಾ ಇದ್ದಾರೆ. ಮೂವ್ ಆಗಿರೋ ಚಾನ್ಸಸ್ ಬಹಳಾನೇ ಇದೆ. ಯಾಕಂತಂದ್ರೆ ಅದು ನದಿ ಭಾಗದ ನದಿ ಪಾತ್ರದ ಪ್ರದೇಶ. ಹಾಗಾಗಿ ಅಲ್ಲಿ ಮಣ್ಣು ಜರುಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಮೂಳೆಗಳು ಅತ್ತಿತ್ತ ಮೂವ್ ಆಗಿರೋ ಚಾನ್ಸಸ್ ಇರುತ್ತೆ. ಮೂಳೆಗಳೇನು ಸಿಗ್ತಾ ಇದ್ದಾವೆ. ಆತ ಹೇಳಿದ ಹಾಗೆ ಇಲ್ಲಿ ಹುಗಿದಿದ್ದೀನಿ ಅಂತ ಆತ ಹೇಳಿದ ಹಾಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಆದ್ರೆ ಅವು ಎಂಥ ಮೂಳೆಗಳು, ಯಾವ ವ್ಯಕ್ತಿಯ ಮೂಳೆಗಳು, ಗಂಡಸಿನದ್ದ, ಹೆಂಗಸಿನದ್ದ ಅಥವಾ ಯಾರ ಮೂಳೆಗಳು? ಆ ಮುಸುಕುಧಾರಿ ಮನುಷ್ಯನನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಸ್ಐಟಿ ಟೀಮ್ ಅಲ್ಲಿ ಅಗೆತಕ್ಕೆ ಬೇಕಾದಂತಹ ಸಲಕರಣೆಗಳು, ಬಾಕ್ಸ್ಗಳು, ಉಪಕರಣಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ನಲ್ಲಿ ಈಗ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ಹೆಚ್ಚಾಗುವಂತೆ ಆಗಿದೆ ಇಡೀ ಪ್ರಕರಣದಲ್ಲಿ. ಈ ಮೂಳೆ ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಏನದು, ಅದರ ಹಿಂದಿನ ಕಥೆ ಏನು, ಕಹಾನಿ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ.
ಈ 6ನೇ ಪಾಯಿಂಟ್ ನಲ್ಲಿ ದೇಹದ ವಿವಿಧ ಭಾಗಗಳ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಬಗೆಯ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇಲ್ಲೊಂದು ಅಸ್ಥಿಪಂಜರ ಇದ್ದಿರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಇಲ್ಲಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಗೆತ ಮುಂದುವರಿತಾ ಇದೆ. ಹಿಟಾಚಿಯನ್ನು ತರಿಸಿ ಸಂಪೂರ್ಣವಾಗಿ ಅಲ್ಲಿ ಸಾಕಷ್ಟು ಜಾಗ ಅಗಲ ವಿಸ್ತಾರವಾಗಿ ಅಗಿತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆಳಕ್ಕೂ ಕೂಡ ಅಗಿತಾ ಇದ್ದಾರೆ. ಮೂವ್ ಆಗಿರೋ ಚಾನ್ಸಸ್ ಬಹಳನೇ ಇದೆ. ಯಾಕಂತಂದ್ರೆ ಅದು ನದಿ ನದಿ ಪಾತ್ರದ ಪ್ರದೇಶ. ಹಾಗಾಗಿ ಅಲ್ಲಿ ಮಣ್ಣು ಜರಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಮೂಳೆಗಳು ಅತ್ಯಂತ ಮೂವ್ ಆಗಿರೋ ಚಾನ್ಸಸ್ ಇರುತ್ತೆ. ಮೂಳೆಗಳೇನು ಸಿಗ್ತಾ ಇದ್ದಾವೆ. ಆತ ಹೇಳಿದ ಹಾಗೆ ಇಲ್ಲಿ ಹುಗಿದಿದ್ದೀನಿ ಅಂತ ಆತ ಹೇಳಿದ ಹಾಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಆದ್ರೆ ಅವು ಎಂಥ ಮೂಳೆಗಳು, ಯಾವ ವ್ಯಕ್ತಿಯ ಮೂಳೆಗಳು, ಗಂಡಸಿನದ್ದ, ಹೆಂಗಸಿನದ್ದ ಅಥವಾ ಯಾರ ಮೂಳೆಗಳು? ಆ ಮುಸುಕುಧಾರಿ ಮನುಷ್ಯನನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. SIT ಟೀಮ್ ಅಲ್ಲಿ ಅಗೆತಕ್ಕೆ ಬೇಕಾದಂತಹ ಸಲಕರಣೆಗಳು, ಬಾಕ್ಸ್ಗಳು, ಉಪಕರಣಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ನಲ್ಲಿ ಈಗ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ಹೆಚ್ಚಾಗುವಂತೆ ಆಗಿದೆ ಇಡೀ ಪ್ರಕರಣದಲ್ಲಿ. ಈ ಮೂಳೆ ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಏನದು, ಅದರ ಹಿಂದಿನ ಕಥೆ ಏನು, ಕಹಾನಿ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಈ 6ನೇ ಪಾಯಿಂಟ್ ನಲ್ಲಿ ದೇಹದ ವಿವಿಧ ಭಾಗಗಳ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಬಗೆಯ ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇಲ್ಲೊಂದು ಅಸ್ಥಿಪಂಜರ ಇದ್ದಿರಬಹುದು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಇಲ್ಲಿ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಗೆತ ಮುಂದುವರಿತಾ ಇದೆ. ಹಿಟಾಚಿಯನ್ನು ತರಿಸಿ ಸಂಪೂರ್ಣವಾಗಿ ಅಲ್ಲಿ ಸಾಕಷ್ಟು ಜಾಗ ಅಗಲ ವಿಸ್ತಾರವಾಗಿ ಅಗಿತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆಳಕ್ಕೂ ಕೂಡ ಅಗಿತಾ ಇದ್ದಾರೆ. ಮೂವ್ ಆಗಿರೋ ಚಾನ್ಸಸ್ ಬಹಳನೇ ಇದೆ. ಯಾಕಂತಂದ್ರೆ ಅದು ನದಿ ಪಾತ್ರದ ಪ್ರದೇಶ. ಹಾಗಾಗಿ ಅಲ್ಲಿ ಮಣ್ಣು ಜರಗ್ತಾನೆ ಇರುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಮೂಳೆಗಳು ಅತ್ಯಂತ ಮೂವ್ ಆಗಿರೋ ಚಾನ್ಸಸ್ ಇರುತ್ತೆ. ಮೂಳೆಗಳೇನು ಸಿಗ್ತಾ ಇದ್ದಾವೆ. ಆತ ಹೇಳಿದ ಹಾಗೆ ಇಲ್ಲಿ ಹುಗಿದಿದ್ದೀನಿ ಅಂತ ಆತ ಹೇಳಿದ ಹಾಗೆ ಮೂಳೆಗಳು ಸಿಗ್ತಾ ಇದ್ದಾವೆ. ಆದ್ರೆ ಅವು ಎಂಥ ಮೂಳೆಗಳು, ಯಾವ ವ್ಯಕ್ತಿಯ ಮೂಳೆಗಳು, ಗಂಡಸಿನದ್ದ, ಹೆಂಗಸಿನದ್ದ ಅಥವಾ ಯಾರ ಮೂಳೆಗಳು? ಆ ಮುಸುಕುಧಾರಿ ಮನುಷ್ಯನನ್ನ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. SIT ಟೀಮ್ ಅಲ್ಲಿ ಅಗೆತಕ್ಕೆ ಬೇಕಾದಂತಹ ಸಲಕರಣೆಗಳು, ಬಾಕ್ಸ್ಗಳು, ಉಪಕರಣಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು, ಮತ್ತೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಇಂಥದ್ದನ್ನೆಲ್ಲ ತರಿಸ್ಕೊಳ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಟ್ನಲ್ಲಿ ಈಗ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ಹೆಚ್ಚಾಗುವಂತೆ ಆಗಿದೆ ಇಡೀ ಪ್ರಕರಣದಲ್ಲಿ. ಈ ಮೂಳೆ ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಏನದು, ಅದರ ಹಿಂದಿನ ಕಥೆ ಏನು, ಕಹಾನಿ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಾಗಿದೆ.